ಗೈಸ್ ಗಂಗಾ ಸ್ನಾನಕ್ಕೆ ಸಂಗಮಕ್ಕೆ ಹೋಗೋಣ ಅಂತ ಬಂದೆ. ಇಷ್ಟ ತಕ ನೋಡಿದ್ರಿ ಅಲ್ವಾ, ಅಲ್ಲೆಲ್ಲ ಟೂರ್ ಆಯಿತು. ಸೆಂಟ್ರಿಗೆ ಹೋಗ್ಬೇಕು ನಾನೀಗ. ಈ ಕಡೆಯಿಂದ ಬಂದರೆ ಜಾಗ ಇಲ್ಲಿ ಬೋಟ್ ಹತ್ತಿಸ್ತಾ ಇದ್ರು ಒಬ್ರಿಗೆ ಮೈಕಾನಾಯ್ತಾ, ಒಬ್ರಿಗೆ 2000 ಕೇಳ್ತಾ ಇದ್ದಾರೆ. ಕಡಿಮೆನೇ ಮಾಡ್ತಾಯಿಲ್ಲ. ಅದಕ್ಕೆ ಇಲ್ಲಿ ಯಾರೋ ಒಬ್ಬರನ್ನ ಮಾತಾಡಿಸ್ದೆ. ಅವಣ್ಣ ಇರೋ ನಾನು ಹೆಲ್ಪ್ ಮಾಡ್ತೀನಿ, ಇಲ್ಲೇ ಕೂತಿರೋ, ಹೋಗಿ ಬರ್ತೀನಿ ಒಂದು 5 ನಿಮಿಷ ಅಂದರು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನಿಮಗೆ ಹೇಳ್ತೀನಿ, ಎಷ್ಟು ಕಡಿಮೆಗೆ ಹೋಗೋದು ಅಷ್ಟು ಕಡಿಮೆಗೆ ಹೋಗಬೇಕು. ಇಲ್ಲಿ ಸುಮ್ಮನೆ ಇವ್ರು ಹೇಳ್ತಾರೆ 2000 3000 ಅಂತ. ಕೆಲವ್ರು ಬಜೆಟ್ನೇ 2000 3000 ತಂದಿರಲ್ಲ, ಅಲ್ಲಿಂದ ಬಜೆಟಲ್ಲೇ ಬಂದಿರ್ತಾರೆ 2000 3000. ಇವ್ರು ಇಲ್ಲೇ 2000 ಹೇಳಿದ್ರೆ ಇಲ್ಲಿಂದ ಹೋಗೋದು ಹೆಂಗೆ? ಸೊ ಅದಕ್ಕೋಸ್ಕರ ಅವಣ್ಣ ಯಾರೋ ಬರ್ತೀನಿ ಅಂದರು. ನೋಡೋಣ ಇರಿ ಅವಣ್ಣ ಬಂದಾದಮೇಲೆ ಏನಾಗುತ್ತೆ ಅಂತ. ಗೈಸ್, ಈ ಅಣ್ಣನೇ ಅಲ್ಲಿಂದ ಕರ್ಕೊಂಬಂದರು. ನೇವಿಯಲ್ಲಿ ಕೆಲಸ ಮಾಡೋದಂತೆ ಅವರು. ಇಲ್ಲೇ NSF ಯಾವುದೋ ಹೇಳಿದ್ರು, ಪಾಪ ಗೊತ್ತಿಲ್ಲ ಫುಲ್ ಡೀಟೇಲ್ಸು. ಅವ್ರು ಕರ್ಕೊಂಬಂದ್ರು, ಬಾ ಮಾತಾಡಿಸ್ತೀನಿ ನಾನು ಅಂತ ಬೆಂಗಳೂರಿಂದ ಅಂದಿದ್ದಕ್ಕೆ. ನೋಡಿ ಅಲ್ಲಿರೋದು ಕಸ ಕ್ಲೀನ್ ಮಾಡ್ತಾ ಇರೋದು ಕೆರೆಯಲ್ಲಿ. ಆಲ್ಮೋಸ್ಟ್ 70% ಜನ ಬಂದು ಇಲ್ಲೇ ಸ್ನಾನ ಮಾಡ್ಕೊಂಡು ಹೊರಟ್ಬಿಡ್ತಾರೆ. ಇದು ಯಮುನಾ ನದಿ, ಇದು ಸಂಗಮ ಅಲ್ಲ. ಅದು ಸಂಗಮಕ್ಕೆ ಸೆಂಟ್ರಲ್ ಹೋಗಿ ಸ್ನಾನ ಮಾಡೋಕ್ಕೂ ಆ ಅಣ್ಣನ ಮಾತಾಡಿದ್ರು. ಅವ್ರು ಯಾಕೋ ಒಪ್ಕೊಳ್ಳಿಲ್ಲ. ಅದಕ್ಕೋಸ್ಕರ ಸರಸ್ವತಿ ಘಾಟ್ ಅಡ್ರೆಸ್ ಹೇಳಿ ಕಳಿಸಿದ್ರು ಅವರು. ಹಿಂಗೆ ಹೋಗಿ ಅಲ್ಲಿ ಸರಸ್ವತಿ ಘಾಟಲ್ಲಿ ಬೋಟ್ ಸಿಗುತ್ತೆ ಅಂತ. ಅಲ್ಲಿಂದ ಅರೌಂಡ್ 4 to 5 kilometers ವಾಕ್ ಮಾಡಿಕೊಂಡು ಸರಸ್ವತಿ ಘಾಟು ಇದು ಸರಸ್ವತಿ ಘಾಟ್ ಹತ್ರ ಬಂದರೆ ಇಲ್ಲಿ ನೋಡಿ ಎಷ್ಟು ಬೋಟ್ಸ್ ಇಲ್ಲಿ ಇದೆ ಅಂದರೆ ಲೆಕ್ಕ ಹಾಕ್ಬೋದು. ಅಷ್ಟು ಕಣ್ಣು ಕಾಣದಷ್ಟು ಒಳ್ಳೆ ಚಿಕ್ಕ ಮಕ್ಕಳು ಆಟ ಸಾಮಾನು ಥರ ಅಷ್ಟು ಬೋಟ್ಸ್ ಇದೆ. ಬನ್ನಿ ಹೋಗಿ ನೋಡೋಣ. ಗೈಸ್, ಇಲ್ಲಿ ಸರಸ್ವತಿ ಘಾಟ್ ಬಿಟ್ಟರೆ ಇನ್ನೆಲ್ಲೂ ದೋಣಿಗಳಿಲ್ಲ. ಎಲ್ಲ ಸುತ್ತಾಡ್ಕೊಂಡು ಅಲ್ಲಿ ಸಂಗಮಕ್ಕೆ ಹೋಗಿ ಸಂಗಮದಿಂದ ಸುತ್ತಾಡ್ಕೊಂಡು ಒಂದು 8 ಕಿಲೋಮೀಟ್ರ್ ನಡ್ಕೊಂಡ್ಬಂದು ಸರಸ್ವತಿ ಘಾಟಿಗೆ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಆ ಕಡೆ ಆರ್ಮಿಯವ್ರಿಗಂತೆ, ಇಲ್ಲೂ ತಿರ್ಗಾ ಆರ್ಮಿಯವರೇ ಬತ್ತವ್ರೆ, ಇಲ್ಲೂ ಆರ್ಮಿಯವರೇ ಬತ್ತವ್ರೆ. ಎಲ್ಲ ಕಡೆ ಅವರೇ ಬಂದರೆ ನಾರ್ಮಲ್ ಅವ್ರು ಎಲ್ಲಿ ಹೋಯ್ತಾರೆ? ಏನು ಕರೆಕ್ಟಾಗಿ ಮೇಂಟೆನೆನ್ಸ್ ಇಲ್ಲ. ಬನ್ನಿ, ಅಲ್ಲಿ ಸಂಗಮದಲ್ಲಿ ಬಿಟ್ಟಿದ್ರೆ ಕರೆಕ್ಟಾಗಿ ಆಗಿರೋದು. ಸಂಗಮದಲ್ಲಿ ಬಿಡ್ತಾ ಇಲ್ಲ, ಇಲ್ಲಿ ಸರಸ್ವತಿ ಘಾಟಲ್ಲಿ ಮಾತ್ರ ಬಿಡ್ತಾವ್ರೆ. ಇಲ್ಲೇ ಇದೊಂದು ತರಲೆ. 500 500 ಅಭಿ ಬಿ 500 ಚಲೋ. ಗೈಸ್, ಎಲ್ಲರಿಗೂ 2,000 ಹೇಳ್ದ ಅಣ್ಣ. ಎಷ್ಟು ಮಾತಾಡ್ಕೊಂಡು ಹೊಲ್ಟು. ಸಿಕ್ಕಾಪಟ್ಟೆ ಜನ. 400-500 ರೂಪಾಯಿ ಲಾಸ್ಟ್ ಅಷ್ಟೇ. ಅಷ್ಟು ಕೊಟ್ಬಿಟ್ಟು ಆರಾಮಾಗಿ ಸ್ನಾನ ಮಾಡ್ಕೊಂಡು ಹೋಗ್ರಿ. ಇನ್ಮೇಲೆ ಯಾರು ಬರೋರಿದ್ರು ಡೈರೆಕ್ಟ್ ಸರಸ್ವತಿ ಘಾಟಿಗೆ ಬನ್ನಿ. ಅಲ್ಲಿ ಸಂಗಮಕ್ಕೆಲ್ಲ ಹೋಗ್ಕೋಬೇಡ್ರಿ. ಸಂಗಮಕ್ಕೆ ಹೋದರೆ ವೇಸ್ಟು. ಅಲ್ಲಿಂದ ಸುಮ್ಮನೆ ಬೆಳಗ್ಗೆಯಿಂದ ಕಡಿಮೆ ಅಂದರೂ ಒಂದು 18ರಿಂದ 20 ಕಿಲೋಮೀಟ್ರ್ ನಡೆದಿದ್ದೀನಿ ಈ ಬಿಸಿಲಲ್ಲಿ. 5 ಗಂಟೆಗೆ ಹಿಡ್ದೋನು ಟ್ರೈನು. ನೀವೇ ನೋಡಿದ್ರ, 4:15-5 ಗಂಟೆಗೆ ಹಿಡ್ದೋನು. ಇಲ್ಲಿಗೆ ಬರೋಷ್ಟು 9 ಗಂಟೆ 4 ಅವರ್ ಬರೀ ಓಡಾಡಿದ್ದೀನಿ. ಬೋಟ್ ಹೊಡಿಕೊಂಡು ಲಾಸ್ಟ್ ಇಲ್ಲಿ ಸರಸ್ವತಿ ಘಾಟಲ್ಲಿ ಸಿಕ್ತು. ಜೈ ಲಾಸ್ಟ್ಗೆ ನೋಡಿ ಒಂದು ಎಷ್ಟು ಜನ ಕೂತಿದ್ದೀವಿ? 2 4 6 7 ಜನ ಒಂದು ಬೋಟಲ್ಲಿ ಹೊರಟಿದ್ದೀವಿ. ವೆದರ್ ಹೆಂಗಿದೆ ಅಂದರೆ ಸಖತ್ತಾಗಿದೆ. ಇನ್ನೂ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಬಂದಿದ್ದಾಗ ಸಂಗಮಕ್ಕೆ ಬಂದಲ್ಲ, ಆ ಟೈಮಲ್ಲೇ ಸಿಕ್ಬಿಟ್ಟಿದ್ದೀರಿ. ಬೋಟು ಇನ್ನೂ ಸೂಪರಾಗಿರೋದು. ಏನು ಮಾಡೋದು, ಆ ಟೈಮಲ್ಲಿ ಸಿಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಇವಾಗ ಇವನೇ ಭಯ ಇಲ್ಲೇ ಸ್ನಾನ ಮಾಡೋಕ್ಕೆ ಬಿಡ್ತೀನಿ ಅಂದ. ಇಲ್ಲೇ ಬೋಟಲ್ಲೇ ಸ್ನಾನ ಮಾಡ್ಕೊಂಡು ಆರಾಮಾಗೆ ಹೊರಡೋದು. ಬಾಟ್ಲ್ ಐತೆ ನೀರಿಗೆ, ಸಂಗಮದಲ್ಲಿ ಏನಾರು ಇಟ್ಕೊಳ್ಳೋಕ್ಕೆ. ಬೇರೆ ಏನು ತರಲಿಲ್ಲ ನಾನು ಇನ್ನೊಂದು. ಅದಕ್ಕೋಸ್ಕರ ಏನಂತೀರಾ? ಹೆಂಗಿದೆ ಹಂಗೆ ನಿಮಗೆ ಒಂದು ಸಾಂಗ್ ಹಾಕ್ಬಿಡ್ತೀನಿ. ಫುಲ್ಲು ಒಂದು ಟೂರ್ ತೊಗೊಂಬನ್ನಿ. One eternity later. ಎಲ್ಲ ಡ್ಯಾಶ್ ಹೊಡ್ಕೋತಾರೆ ಈಗ. ಹಾಂ, ಹೊಡಿ ಡ್ಯಾಶ್ ಹೊಡಿ. ನಾಲ್ಕಂದು ಗುದ್ದಿರಿ. ಹಾಂ, ದಬಾ फोड़ छेद कर दो छेद ನೋಡಿ ಸಂಗಮದಲ್ಲಿ ಜನ ಇರೋದು ಏನು ಜನ ಅವರೇ ಅಂತೀರಾ ಸಿಕ್ಕಾಪಟ್ಟೆ ಜನ ನಾನು ಇಲ್ಲಿಂದನೇ ಅಲ್ಲಿಗೆ ಹೋಗಿ ಅಲ್ಲಿಂದ ಬರ್ತಾ ಇರೋದು ರಿಟರ್ನ್ ಸ್ನಾನಕ್ಕೆ ಏನು ಜನ ಅಂತೀರಾ ಯಪ್ಪ ಗೈಸ್ ಈಗ ನಾವು ಯಮುನಾ ನದಿಲಿದ್ದೀವಿ ಇವಾಗ ಆ ಕಡೆ ಸಂಗಮಕ್ಕೆ ಕರ್ಕೊಂಡು ಹೋಗ್ತಾರೆ ಗಂಗಾಗೆ ಸರಸ್ವತಿ ಕಾಣಲ್ಲ ಯಮುನಾ ಗಂಗಾ ಮಿಕ್ಸ್ ಆಗಿ ಸರಸ್ವತಿನೂ ಅಲ್ಲೇ ಎಲ್ಲ ಅಟ್ಯಾಚ್ ಆಗುತ್ತೆ ಅದೆಲ್ಲ ಸೇರಿ ತ್ರಿವೇಣಿ ಸಂಗಮ ಇಷ್ಟು ವರ್ಷಗಳಿಂದ ಅನ್ಕೋತಾ ಇದೆ ಬರಬೇಕು ನಾರ್ಮಲ್ ಕುಂಭಮೇಳ ಅಲ್ಲ ಅದಕ್ಕೆ ಮುಂಚೆನೇ ಕಾಶಿಗೆಲ್ಲ ಬರಬೇಕಾಯ್ತು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕಾಯ್ತು ಅಂತ ತುಂಬ ಆಸೆ ಇತ್ತು ನಿಮಗೂ ಎಷ್ಟೊಂದು ಜನಕ್ಕೆ ಆಸೆ ಇರುತ್ತೆ ಅದಕ್ಕೋಸ್ಕರನೇ ನಿಮ್ಮ ಕಡೆಯಿಂದ ನಾನು ಬಂದಿದ್ದೀನಿ ಆದರೆ ಟ್ರೈ ಮಾಡ್ತೀನಿ ನೀರು ತೊಗೊಂಬರೋಕ್ಕೆ
ಆಗಲಿಲ್ಲ ಅಂದರೆ ಲಗೇಜ್ ಬೇರೆ ಜಾಸ್ತಿ ಆಗುತ್ತೆ ತರೋಕ್ಕೆ. ಆದರೆ ತೊಗೊಂಬರ್ತೀನಿ, ಇಲ್ಲಾಂದ್ರೆ ಇಲ್ಲ. ಎಷ್ಟೊಂದು ವರ್ಷದಿಂದ ಆಸೆ ಇದ್ದಿನ ಈಗ ಕುಂಭಮೇಳದ ಹೆಸರಲ್ಲಿ ನಾನು ತೀರ್ಸ್ಕೊತಾ ಇದ್ದೀನಿ. ನಿಮಗೂ ಇನ್ನೂ ಆಪರ್ಚುನಿಟಿ ಇದೆ, ಇನ್ನೂ 26ನೇ ತಾರೀಕುವರೆಗೂ ಬರ್ಬೋದು. ಈವೇ ಇಷ್ಟೊತ್ತಿಂದ ವೀಡಿಯೋ ನೋಡ್ತಾ ಇದ್ದೀರಾ, ವೀಡಿಯೋದಲ್ಲಿ ಏನು ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀರಾ, ಅದನ್ನು ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಮನ್ಸು ಮಾಡಿ ಬಂದುಬಿಡಿ, ಆಗಿದ್ದಾಗಲೇ ಆಮೇಲೆ ನೋಡ್ಕೊಳ್ಳೋಣ. ಮನ್ಸು ಮಾಡಿ ಬಂದರೆ ತಾನೇ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಏನು ಕಷ್ಟ ಇದೆ, ಎಷ್ಟು ಕೋಟಿ ಜನ ಇದ್ದಾರೆ ಅಂದರೆ ಅಷ್ಟು ಕೋಟಿ ಜನದಲ್ಲಿ ನಾನೊಬ್ಬ ಬಂದಿದ್ದೀನಿ ಅಂದರೆ ನೀವು ಯಾಕೆ ಬರೋಕ್ಕಾಗಲ್ಲ ಹೇಳಿ. ನಾನು ಅಲ್ಲೇ ನಿಮ್ಮ ಮೇರೆ ಅಕ್ಕಪಕ್ಕ ಎಲ್ಲಿಂದ ಬಂದಿರ್ತೀನಲ್ವಾ, ಆರಾಮಾಗಿ ನೀವು ಬರ್ಬೋದು. ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ ಕೊಡು, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬಂದು ಎಂಜಾಯ್ ಮಾಡೋದು ಕಲೀರಿ ಫಸ್ಟು. ಜೀವನದಲ್ಲಿ ಎಲ್ಲ ಇರುತ್ತೆ, ಕೆಲಸ ಆಗಲಿ ದಿನದಲ್ಲಿ ಏನೇ ಕಷ್ಟ ಇದ್ರೂ ಯಾರಿಗಿರಲ್ಲ ಕಷ್ಟ, ನಮಗೂ ಇರುತ್ತೆ ನಿಮಗೂ ಇರುತ್ತೆ. ಕಷ್ಟ ಒಂದು ಕಡೆ ಇದ್ದೇ ಇರುತ್ತೆ, ಹಂಗಂತ ಜೀವನ ಎಂಜಾಯ್ ಮಾಡೋದು ಬಿಡೋಕ್ಕಾಗತ್ತಾ? ಬನ್ನಿ ಆರಾಮಾಗಿ ಎಂಜಾಯ್ ಮಾಡ್ಕೊಳ್ಳಿ. ಇಷ್ಟು ದಿನ ಅನ್ಕೋತಾ ಇದ್ದಿದ್ದು ಇವತ್ತು ಸಾರ್ಥಕ ಆಯಿತು. ಇಲ್ಲಿ ಬಂದಿದ್ದು ನೋಡಿ, ನನಗಂತೂ ಇಲ್ಲೇ ಇದ್ದು ಬಿಡ್ತೀನಿ ಬೇಕಾದ್ರೆ ನಾನು ಇವತ್ತೆಲ್ಲ. ಅಷ್ಟು ಸಕ್ಕತ್ತೈತೆ ಜಾಗ, ಮಾತ್ರ ಸೂಪರ್ ಸಕ್ಕತ್ತೈತೆ. ಸಖತ್ ದಿನ ಅನ್ಕೋತಾ ಇದ್ದಕ್ಕೂ ಇವತ್ತು ಸಾರ್ಥಕ ಆಯಿತು. ಬಂದು ಸಂಗಮದಲ್ಲಿ ಸ್ನಾನ ಮಾಡೋ ಟೈಮ್ ಬಂದಿದೆ. ಇಷ್ಟು ಜನದಲ್ಲಿ ನಾನೊಬ್ಬ ಆಗಿರೋದು ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಇಲ್ಲಿ ನೋಡಿ, ಇದು ಯಾವುದೋ ಕೊಕ್ರೆನ ಏನಿವು ಸಿಕ್ಕಾಪಟ್ಟೆ ಇವೇನೋ ಇವು ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಅವು ಮಾತ್ರ. ಇಲ್ಲೆಲ್ಲ ಬಂದು ಪಾರ್ಕ್ ಮಾಡ್ತಾರೆ. ಇದೆಲ್ಲ ಮೋಸ್ಟ್ಲಿ ಕ್ಯೂ ಇರಬೇಕು, ನಾನೆಲ್ಲ ಹೆಂಗೆ ಮಾಡೋದು ಗೊತ್ತಿಲ್ಲ. ಇಲ್ಲೆಲ್ಲ ಬಂದು ಪಾರ್ಕಿಂಗ್ ಮಾಡಿದ್ರು ನೋಡಿ, ಇಲ್ಲೆಲ್ಲರೂ ಪಾರ್ಕಿಂಗ್ ಮಾಡೋರೆ. ಪಟ್ಟೆ ದೋಣಿ ಗೈಸ್, ಒನ್ಸ್ ಲೈಫ್ ಟೈಮ್ ನೀವು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಅದಕ್ಕೋಸ್ಕರ ನಾನು ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇನ್ನೊಂದ್ಸಲಿ ಇದೇ ಥರ ಯಾವ್ದಾರ ಹೊಸ ವೀಡಿಯೋಸ್ ಜೊತೆ ಸಿಗ್ತಾ ಇರ್ತೀನಿ ನಿಮಗೆ. ಗೈಸ್ ಸಂಗಮದಲ್ಲಿ ಬಂದಿದ್ದೀವಿ. ಇದರ ಮಿಕ್ಸ್ ಅವರ ತಾನೇ ಪೂರಾ ಮಿಕ್ಸ್ ಓಕೆ ಯಾರ ಗೈಸ್ ಸಂಗಮಕ್ಕೆ ಬಂದಿದ್ದೀವಿ. ಎಷ್ಟು ಜನ ಅಂದರೆ ಸಿಕ್ಕಾಪಟ್ಟೆ ಜನ. ಲೈಫ್ ಟೈಮಲ್ಲಿ ಒಂದು ಏನು ಒಳ್ಳೆ ಕೆಲಸ ಮಾಡಿದ್ದೀವೋ ಬಿಟ್ಟಿದ್ದೀವೋ ಗೊತ್ತಿಲ್ಲ, ಕೆಟ್ಟ ಕೆಲಸ ಅಂತೂ ತುಂಬ ಮಾಡಿರ್ತೀವಿ. ಯಾರೇ ಆಗಲಿ, ಗೊತ್ತಿದ್ದಾಗಲಿ ಗೊತ್ತಿಲ್ಲದೆ ಆಗಲಿ, ತುಂಬ ಕೆಟ್ಟ ಕೆಲಸ ಮಾಡಿರ್ತೀವಿ. ಮೈಕ್ ಹಾಕೊಂಡು ಬಂದ್ಬಿಟ್ಟಿದ್ದೀನಿ ಕೇಳಿಸಲ್ಲ ಅಂತ. ಒಂದ್ಸಲಿ ಬಂದು ತ್ರಿವೇಣಿ ಸಂಗಮದಲ್ಲಿ ಮುಳುಗೋದ್ರೆ ನಮ್ಮ ಪಾಪ ಎಲ್ಲ ಕಳೆಯುತ್ತೆ ಅನ್ನೋದೊಂದು ನಂಬಿಕೆ. ಅದಕ್ಕೋಸ್ಕರ ಬಂದು ಮುಳುಗಿ ಎದ್ದು ಸಂಗಮ ಆಗಿರೋದು ಈ ಜಾಗದಲ್ಲಿ. ಆದರೆ ಇವಾಗ ಬಿಸಿಲು ಇರೋದ್ರಿಂದ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ, ನಮಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಕಡೆಯಿಂದ ಒಂದು ನೀರು, ಈ ಕಡೆಯಿಂದ ಒಂದು ನೀರು. ಸಂಗಮದಲ್ಲಿ ಸ್ನಾನ ಮಾಡಾಯ್ತು. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ನೀವು ಬನ್ನಿ ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ಮನೇಲಿ ಇದ್ದು ಬೇಸತ್ತೋಗಿರ್ತೀರ, ಸುಮ್ಮನೆ ಸುತ್ತಾಡೋಕ್ಕಾದ್ರೂ ಬಂದೋಗಿ. ಅದೇ ಟೈಮಲ್ಲಿ ಇದು ಗಂಗಾ ಸ್ನಾನನೂ ಆಗುತ್ತೆ, ಗಂಗಾ ಯಮುನಾ ಸರಸ್ವತಿ 3 ತ್ರಿವೇಣಿ ಸ್ನಾನನೂ ಆಗುತ್ತೆ, ಸುತ್ತದಂಗೂ ಆಗುತ್ತೆ, ಮಹಾಕುಂಭಲ್ಲಿ ಪಾಲ್ಗೊಳ್ದಂಗೂ ಆಗುತ್ತೆ, ಎಲ್ಲ ಆಗುತ್ತೆ. ಸಿಕ್ಕಾಪಟ್ಟೆ ಖುಷಿ ಆಯ್ತೈತೆ. ಏನೋ ಒಂಥರ ಹೇಳ್ಕೊಳಕಾಯ್ತಲ್ಲ ನಿಮಗೆ ಏನಾಯ್ತೈತೆ ಏನಾಯ್ತಾ ಅಂತ. ಇಷ್ಟು ದಿವಸದಿಂದ ಹೋಗ್ಬೇಕು ಅನ್ಕೊಳ್ತಾ ಇದ್ದು, ಇಷ್ಟು ದಿವಸದಿಂದ ರೀಲ್ಸಲ್ಲಿ ಯೂಟ್ಯೂಬಲ್ಲಿ ನೋಡಿ ಬೇಸತ್ತೋಗಿದೆ. ಇವಾಗ ಬಂದಿಲ್ಲಿ ನಾನೇ ಸ್ನಾನ ಮಾಡಿ ನಾನೇ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಅದು ನನಗೆ ಹೇಳೋಕ್ಕಾಯ್ತಲ್ಲ, ಅಷ್ಟು ಖುಷಿ ಆಯ್ತೈತೆ. ಒಟ್ಟಲ್ಲಿ ನೋಡೋಕ್ಕೂ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೂ ಸಿಕ್ಕಾಪಟ್ಟೆ ಖುಷಿ ಆಯ್ತೈತೆ. ಟೈಮು ಸರಿ ಸುಮಾರು ಒಂದು 11 ಗಂಟೆ ಆಗಿರ್ಬೋದು. ಆದ್ರೂ ನಾನು ಇರೋ ಕಡೆ ಬಿಸಿಲು ಅಷ್ಟೇ. ಹಿಂಗೆ ಸುತ್ತ ನೋಡಿದ್ರೆ ಮಂಜು ಹಂಗೆ ಇದೆ ನೋಡಿ. ಎಲ್ಲರೂ ಸ್ನಾನ ಮಾಡ್ಕೊಂಡು ತ್ರಿವೇಣಿ ಘಾಟ್ ಹೋದು, ತ್ರಿವೇಣಿ ಘಾಟ್ ಬಿಟ್ಟು ಎಲ್ಲ ರಿಟರ್ನ್ ಹೋಗ್ತಾ ಇದ್ದೀವಿ. ಗೈಸ್ ಗಂಗಾ ಸ್ನಾನ, ತುಂಗಾಪಾನ, ತ್ರಿವೇಣಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬೋಟಿಂದ ಇಳಿದು ಡ್ರೆಸ್ ಎಲ್ಲ ಆಯಿತು. ಫುಲ್ ಬ್ಯಾಗೆಲ್ಲ ಎತ್ಕೊಂಡು ಹೊರಡೋದಷ್ಟೇ. ಹೊರಡಿ ಫಸ್ಟು ನಾಷ್ಟ ಮಾಡೋಣ. ಫಸ್ಟ್ ಎಲ್ಲ ನಾಷ್ಟ ಮಾಡ್ಕೊಳ್ಳೋಣ ಬನ್ನಿ. ಗೊತ್ತಾಯ್ತಲ್ವಾ ಎಲ್ಲಿ ಹೋಗ್ಬೇಕು, ಬೋಟ್ಗೆಲ್ಲ ಹೋಗ್ಬೇಕಂದ್ರೆ ಸರಸ್ವತಿ ಘಾಟಕ್ಕೆ ಬರಲೇಬೇಕು. ಸರಸ್ವತಿ ಘಾಟಿಗೆ ಬಂದರೆ ಅಲ್ಲಿಂದ ಬೋಟ್ಗಳು ಸಿಗುತ್ತೆ. 400-500 ರೂಪಾಯಿ. ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಕೊಡಲೇಬೇಕು. ಕೊಟ್ಟು ಹೋಗಿ ಸಂಗಮದಲ್ಲಿ ಸ್ನಾನ ಮಾಡ್ಕೊಂಡು ಬನ್ನಿ. ಜಯ ಜಯ ಶ್ರೀ ಮಹಾಕಾಲ್.
ಗೈಸ್ ಅಲ್ಲೆಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಅದಕ್ಕೆ ಇಲ್ಲೆಲ್ಲೋ ಸಂದಿಲಿ ಗುಜರಾತಿ ಟಿಫನ್ಸ್ ಏನೋ ಐತೆ ಗುಜರಾತಿ ಭೋಜನಾಲಯ ಅಲ್ಲಿ ಬಂದು ರೈಸ್ ಸಿಗುತ್ತೆ ಅಂದ್ರೆ ಯಾರೋ ಒಳ್ಳೆ ರೈಸ್ ಊಟ ಮಾಡಿಕೊಂಡು ಗೈಸ್ ಬೆಳಗ್ಗೆಯಿಂದ ತಿರ್ಗಾಡಿ ಸಾಕಾಗೋಯ್ತು. ಸಾಯಂಕಾಲ ಆಯ್ತು, ಈಗ ಗಂಗಾ ಆರತಿಗೆ ಹೋಗ್ಬೇಕು. ನಡಿಯೋಕ್ಕಂತೂ ಆಯ್ತಾಯಿಲ್ಲ ನಮ್ಮ ತಾಯಣೆ. ಅದಕ್ಕೆ ಪಾಪ ಅಣ್ಣ ಸುಮ್ಮನೆ ಕೂತಿದ್ದವನ್ನ ಎಬ್ಬರಿಸಿ ಅಣ್ಣ ದಯವಿಟ್ಟು ಗಂಗಾ ಆರತಿಯವರು ಕರ್ಕೊಂಡೋಗಿ ಬಿಟ್ಬಿಡು ಅಂದೆ. ಸರಿ ಅಂತ ಅಂದರು. ಸಾಕಾಯಿತು ಗೈಸ್. ಪ್ರಯಾಗ್ರಾಜ್ಗೆ ಬರೋರು ಮುಂಚೆಯಿಂದನೇ ವಾಕಿಂಗ್ ಪ್ರಾಕ್ಟೀಸ್ ಮಾಡ್ಕೊಬನ್ನಿ. ನಮ್ಮ ತಾಯಣೆ ಇಲ್ಲಂತೂ ಟ್ರಾನ್ಸ್ಪೋರ್ಟ್ ಇಲ್ಲ. ಎಷ್ಟು ಕಿಲೋಮೀಟ್ರ್ ಓಡಾಡಿದ್ದೀನಿ ಬೆಳಗ್ಗೆಯಿಂದ ಅಂದರೆ ಒಂದು ಮೆಜರ್ಮೆಂಟ್ ಮಾಡಿದರೆ ಲೆಕ್ಕ ಗೊತ್ತಾಯ್ತಾ ಇರೋದು. ಅಷ್ಟು ಹಂಗೆ ಆಗ್ಬಿಟ್ಟೈತೆ ಪರಿಸ್ಥಿತಿ. ಯಾರೋ ನಿಮ್ಮ ಫ್ರೆಂಡ್ಸ್ ಬರೋರಿದ್ರೆ ಶೇರ್ ಮಾಡಿಬಿಟ್ಟು ವಾಕಿಂಗ್ ಪ್ರಾಕ್ಟೀಸ್ ಮಾಡಿ ಮಚ್ಚ ಬೆಳಗ್ಗೆ ಎದ್ದು ಅಂತ ಅಂದರು. ಗೈಸ್ ಇಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರು ಕಮೆಂಟು ಸಬ್ಸ್ಕ್ರೈಬು ಮಾಡಬೇಕು. ಅದು ನಿಮಗೂ ಗೊತ್ತು, ಮಾಡ್ತೀರಾ ಅಂತ ಅದು ನನಗೂ ಗೊತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಡೆಲ್ಲಿದು ಬರುತ್ತೆ. ಅಕಸ್ಮಾತ್ ಅಲ್ಲೋಗಿ ವಿಡಿಯೋ ಮಾಡಿದ್ರೆ ಈಗ ಡೆಲ್ಲಿ ಹೊರಟಿದ್ದೀನಿ. ಅಲ್ಲಿಂದ ಟ್ರೈನ್ ಟಿಕೆಟ್ ಬುಕ್ ಆಗಿರೋದು ರಿಟರ್ನು. ಇಲ್ಲಿಂದ ಟ್ರೈನ್ ಟಿಕೆಟ್ ಸಿಗಲಿಲ್ಲ, ಅದಕ್ಕೋಸ್ಕರ ಡೆಲ್ಲಿಯಿಂದ ಬುಕ್ ಮಾಡಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.